ಸೊ ಅದರಿಂದ ನಾವು ಅಧಿಕಾರಕ್ಕೆ ಬಂದ ಮೇಲೆ ಎಷ್ಟು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಂತ ಹೇಳಿ ನನಗೆ ತೃಪ್ತಿಯಾಗಿದೆ ಅಂತ ಅಲ್ಲ. ನಾವು ಇನ್ನೂ ಕಡಿಮೆ ಮಾಡ್ತಕ್ಕಂಥ ಅಪರಾಧಗಳೇ ನಡಿಬಾರ್ದಾಗಿರ್ತಕ್ಕಂಥ, ಆದರೆ ಅಪರಾಧಗಳನ್ನ ಮಾಡ್ತಕ್ಕಂಥವ್ರೆ ನೀವು ಜಾಸ್ತಿಯಾಗಿ. RSSನವರು ದೇಶದ ರಾಜಕಾರಣ ಮಾಡವ್ರೆ ಇವರು. ನಾವು RSS ನೀನು RSS ಎಲ್ಲ ಕೂತ್ಕೊಳ್ಳಪ್ಪ. ಅಶೋಕ ಕಬಡ್ಡಿ ಆಡ್ಕೊಂಡು ನೀನೆಲ್ಲಿ RSS ಹೋಗಿದ್ದೆ? ನೀ RSS ಶಾಖಕ್ಕೆ ಹೋಗೇ ಇಲ್ಲ. ಈಗ ಪಾಕಿಸ್ತಾನದಲ್ಲೈತೆ ಬಿಡಿ. ಪಾಕಿಸ್ತಾನ ಅಂತ ಕೂಗಬಾರ್ದು, ಇಲ್ಲಿ ಇನ್ನೊಂದು ದೇಶಕ್ಕೆ ಅವಮರ್ಯಾದೆ ಮಾಡಬಾರ್ದು. ಇನ್ನೊಂದು ದೇಶಕ್ಕೆ ಅವಮರ್ಯಾದೆ ಮಾಡೋ ಕೆಲಸ ಮಾಡಬಾರ್ದು. ಏಜೆಂಟ್ಗಳು ನೀವು, ಬ್ರಿಟಿಷ್ನವ್ರ ಏಜೆಂಟ್. ಬ್ರಿಟಿಷ್ನವ್ರು ಇದ್ದಾಗ ಅವ್ರ ಜೊತೆ ಸೇರ್ಕೊಂಡಿದ್ದವರು ನೀವು. ಒಂದು 10 ನಿಮಿಷ ಮುಂದೂಡ. 10 ನಿಮಿಷಗಳ ಕಾಲ ಸದನವನ್ನ ಮುಂದಕ್ಕೆ ಹಾಕಿದ್ದೀವಿ. ಸನ್ಮಾನ್ಯ ಸಭಾಧ್ಯಕ್ಷರು, ಶ್ರೀರಾಮ ನಿಮ್ಮ ಆಸ್ತಿ ಅಲ್ಲಯ್ಯ, ನಾವು ಕೂಡ ಶ್ರೀರಾಮನ ಪೂಜೆ ಈಗ ಜೈ ಶ್ರೀರಾಮ್. ಇದೇನಿದು ಕರಿಲಾರ್ದ ಹೋಗಿದ್ರಲ್ಲ, ಏನಿದು ಸುನಿಲಣ್ಣ, ಏನಿದು ಕರಿಲಾರ್ದ ಪಾಕಿಸ್ತಾನಿ ಹೋದ ಮೊದಲ ಪ್ರಧಾನಮಂತ್ರಿ ಪುಕ್ಷಟ ಬಿರಿಯಾನಿ ಹೊಡೆಯಕ್ಕೆ ಹೋಗಿದ್ದು ಪ್ರಧಾನಮಂತ್ರಿ. ಒಂದು ಅವಕಾಶ ನಿಮಗೆ ಸಿಕ್ಕಿದೆ ಇಲ್ಲಿ. ಈ ಸಂದರ್ಭದಲ್ಲಿ ನೀವು ಅನುಮತಿ ಕೊಡಬೇಕು. ಯಾವುದೇ ನೀವು ಅವರು ಕಾಂಗ್ರೆಸ್ ಧ್ವಜ ಬಿಜೆಪಿ ಧ್ವಜ ಅಲ್ಲ, ಇದು ರಾಷ್ಟ್ರ ಧ್ವಜ. ನೋಡಿ ಅಲ್ಲಿ ಹಾಕಿದ್ದಾರೆ, ಅದು ಸ್ಪೀಕರ್ ಅವರ ಅನುಮತಿ ಮೇಲೆ ಹಾಕಿರೋದು. ಇವರು ಹಿಂಗೆ ಕೈಯಲ್ಲಿ ಹಿಂಗ್ ಬಿಸ್ಕೊಂಡ್ಬಂದ್ಬಿಟ್ಟು ಹಿಂಗ್ ಹಿಡ್ಕೊಂಡ್ಬಿಟ್ಟು ಎಲ್ಲ ಸುತ್ತಾಕಕ್ಕೆ ರಾಷ್ಟ್ರ ಧ್ವಜಕ್ಕೆ ಏನ್ ಬೆಲೆನೇ ಇಲ್ವಾ?
ಉದ್ಧಾರ ಮಾಡ್ತಾರೆ. RSS ಪರವಾಗಿ ಖರ್ಗೆ ಸಾಹೇಬ್ರೆ, ನಿಮ್ಮಿಂದ ನಾವು ಉದ್ಧಾರ ಆಗ್ಲಿಕ್ಕಿಲ್ಲ. 50 ವರ್ಷ ದೇಶಭಕ್ತಿ ಪಾಠನಾ? ಯಾರು ಎದ್ದೇಳ್ಬೇಡಿ. ಲಾಲ್ ಚೌಕದಲ್ಲಿ RSS ಅವರ ಬಾವುಟ ಹಾರಿಸಿದ್ದು ರಾಮಲಿಂಗ ರೆಡ್ಡಿ ಮಸೀದಿಗಳ ಮೇಲೆ ಒಂದ್ಸರಿ ಹೋಗಿ ಹಾರಿಸಿ ನೋಡೋಣ. ದಮ್ಮಿದ್ರೆ ಹೋಗ್ರಿ. ಲಾಲ್ ಚೌಕದಲ್ಲಿ ಗಂಡುಗಳು RSS ಅವರು ಹೋಗ್ರಿ. ಲಾಲ್ ಚೌಕದಲ್ಲಿ ಬಾವುಟ 10 ನಿಮಿಷಗಳ ಸದನವನ್ನ ಮುಂದೂಡಿದ್ವಿ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಉತ್ತರ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗನೆ ನಾವು ಉತ್ತರವನ್ನು ಒಂದು ಸೆಕೆಂಡ್ ಉತ್ತರವನ್ನು ಬಹುಶಃ ಇವತ್ತು ನಾವು ಮುಗಿಸಬೇಕಾಗ್ತದೆ. ಮತ್ತು ಬೇರೆ ಬಿಸ್ನೆಸ್ ನಾವು ಹೋಗಬೇಕು. ಕ್ವಶನ್ ಅವರ್ ಇದೆ, ಡಿಸ್ಕಷನ್ಸ್ ಎಲ್ಲ ಕೂಡ ಇದೆ. ಈ ಮಧ್ಯದಲ್ಲಿ ಬಹುಶಃ ಆ ಚರ್ಚೆ ಆಗೋ ಸಂದರ್ಭದಲ್ಲಿ ಕೆಲವೊಂದು ಪಾರ್ಲಿಮೆಂಟ್ ಇರ್ಬೋದು, ಅನ್ಪಾರ್ಲಿಮೆಂಟ್ ಇರ್ಬೋದು, ಅಥವಾ ಕೆಲವೊಂದು ಆ ಕಡೆ ನೋವಾಗುವಂಥ ಕೆಲವೊಂದು ವಿಚಾರಗಳಿದೆ. ನನಗೆ ಎರಡು ಕಡೆಯಿಂದ ಕೂಡ ಬಂದಿದೆ. ಆ ಎರಡೂ ವಿಚಾರನೂ ಕೂಡ ನಾನು ಬಹುಶಃ ಕಡೆಯಿಂದ ಇರ್ತೇನೆ. ಒಂದು ಕಡೆ ಈ ಕಡೆಯಿಂದ RSSನವರೇ ಅಪರಾಧ ಮಾಡ್ತಾರಂತ ಅಪಾದನೆ ಇದೆ. ಆ ಕಡೆಯಿಂದ ನೀವು ಪಾಕಿಸ್ತಾನಕ್ಕೆ ಬೆಂಬಲ ಕೊಡ್ತೀರಿ, ಗಲಾಟೆ ಮಾಡೋ ಬೆಂಬಲ ತಾವು ಕೂಡ ಹೇಳಿದಿರಿ. ಈ ಎರಡನ್ನು ಕೂಡ ನಾನು ಕಡೆದಂತ ತೆಗಿಸ್ತೇನೆ. ಮತ್ತು ಬಹುಶಃ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಹುಶಃ ಉತ್ತರ ಕೊಟ್ಟಿಗೆ ತಾಯೆಲ್ಲ ಕೂಡ ಎಲ್ಲ ಲಾಲು ಎಲ್ಲ ತೆಗಿಸ್ಬೇಕು. ಬೇಡ ಆಯ್ತು. ಮನೆ ಮುಂದುವರಿಸಿ. ಮನೆ ಮುಖ್ಯಮಂತ್ರಿಗೆ ಕಂಟಿನ್ಯೂ ಮಾಡು. ಇಲ್ಲ, ನೀವು ಕಂಟಿನ್ಯೂ ಮಾಡಿದ ನೀವು ಕಂಟಿನ್ಯೂ ಮಾಡಿ. ಇಲ್ಲಪ್ಪ, ನೀವು ಭಾಷಣ ಮಾಡುವಾಗ ನಾವು ಯಾರು ಇಷ್ಟೊತ್ತಿಗೆ ಮುಗಿಸು ಅಂತ ಹೇಳಲಿಲ್ಲ. ನೀನು ವಿರೋಧ ಪಕ್ಷದ ನಾಯಕನಾಗಿ 3 ವರ್ಷ 3 ಗಂಟೆ, ಅದರಲ್ಲಿ 2 ಗಂಟೆ ನಿಮ್ ಗಲಾಟಿನಲ್ಲೇ ಕಳೆದೋಯ್ತು. 4 ಗಂಟೆ ಎಲ್ಲಿದೆ ಮಾಡಿದ್ದೀನಿ. ಸುಮ್ಮನೆ ಕೂತ್ಗಳಪ್ಪ. ಯಾರಾದ್ರೂ ಇದು ಫಸ್ಟ್ ಟೈಮ್ ಐ ಆಮ್ ಹಿಯರಿಂಗ್. ಯಾವ ಚೀಫ್ ಮಿನಿಸ್ಟರ್ ಇಷ್ಟು ಗಂಟೆಲೆ ಮುಗಿಸ್ಬೇಕು ಉತ್ತರನ ಅಂತ ಕೇಳ್ತಾ ಇರೋದು. ಇದನ್ನ ಮೊದಲನೇ ಸಾರಿ ಕೇಳ್ತಾ ಇರೋದು ನಾನು ಇಟ್ ಇಸ್ ನಾಟ್ ದಿ ಫಸ್ಟ್ ಟೈಮ್ ದಟ್ ಐ ಹ್ಯಾವ್ ಪ್ರೆಸೆಂಟೆಡ್ ದಿ ಬಜೆಟ್. ದಿಸ್ ಇಸ್ ದಿ 16th ಟೈಮ್ ಐ ಹ್ಯಾವ್ ಪ್ರೆಸೆಂಟೆಡ್ ದಿ ಬಜೆಟ್. ಅರ್ಗ ಜಾನಂದ ಚರ್ಚೆ ಬೇಡ. ಈಗ ಅವ್ರು ಮಾತಾಡಿ ಕೆಲವು ವಿಚಾರ ಹೇಳ್ತಾರೆ. ನೀವು ಪ್ರತಿಯೊಂದು ಕೂಡ ಉತ್ತರ ಕೊಟ್ರೆ ಆಗ್ತದ? ಪ್ರತಿ ಹೇಳಿದ ಮಾತಿಗೂ ಪ್ರತಿಯೊಂದು ಕೌಂಟರ್ ಕೊಟ್ರೆ ಆಗ್ತದ? ಕೌಂಟರ್ ಎಲ್ಲ ಕೂಡ ಹೇಳಿದ್ರು ನನಗೆ ಟೈಮ್ ಫಿಕ್ಸ್ ಮಾಡಬೇಕು. ಆಯ್ತು, ಅಪೋಸಿಷನ್ ಲೀಡರ್ ಅರ್ಗ ಜಾನಂದ ಕೂತ್ಕೊಳ್ಳೀಗ ಅವರೊಬ್ಬರಿಗೆ ನೋಡಿ. ಸ್ಪೀಕರ್ ಹೇಳ್ತಾರೆ ಪ್ರತಿಯೊಂದು ಸೆಂಟೆನ್ಸ್ ಕೂಡ ನೀವು ಕೌಂಟರ್ ಉತ್ತರ ಕೊಟ್ರೆ ಆಗ್ತದ? ಎಲ್ಲ ಯಾರಿಗೂ ಕೂಡ ಮಾತಾಡುವ ಪ್ರತಿಯೊಂದು ವಿಚಾರ ಸಂಬಂಧಪಟ್ಟ ಹಾಗೆ ಲೀಡರ್ ಆಫ್ ದಿ ಅಪೋಸಿಷನ್ಗೂ ಹೇಳ್ತಾರೆ ಎಷ್ಟೊತ್ತು ಬೇಕಾಗತ್ತೆ ಹಾಗಂತೇಳಿ. ಇನ್ನು ಅರ್ಧ ಗಂಟೆ 1 ಗಂಟೆ ಮುಗಿಸ್ತೀನಿ ಅಂತ ಹೇಳಿದ್ರು. 2 ಗಂಟೆ ಆಯ್ತು. ಸದನ ಇರೋದೇ ಚರ್ಚೆ ಮಾಡಲಿಕ್ಕೆ. ಚರ್ಚೆ ಅದು ಪಾರ್ಲಿಮೆಂಟರಿ ಡಿಬೇಟ್ ಆಗಬೇಕು. ಪಾರ್ಲಿಮೆಂಟರಿ ಸಿಸ್ಟಮ್ನಲ್ಲಿ ನಡೀಬೇಕು. ಅದು ಬಿಟ್ಬಿಟ್ಟು ಈಗ ನೀವೇನ್ ಮಾಡ್ತೀರಿ? ನಿಯಮಾವಳಿಗಳು, ರೂಲ್ಸು ಇವೆಲ್ಲ ಏನೂ ಇರೋದಿಲ್ಲ. ಬಹಳ ಜನ ಪಾಪ ಸದಸ್ಯರುಗಳು ಬಂದಿದ್ದಾರೆ, ಮಾನ್ಯ ಸದಸ್ಯರುಗಳು. ಅವರೆಲ್ಲ ಏನ್ ಮಾಡ್ತಾರೆ? ಮಧ್ಯೆ ಎದ್ದು ಹೇಳ್ತಾರೆ. ಮಧ್ಯೆ ಎದ್ದೇಳಿ ಮಾಡಕ್ ಕೂಡ್ದು. ಏನೋ ಒಂದ್ಸಾರಿ ಈಲ್ಡ್ ಆಗ್ತೀವಿ, ಇಲ್ಲ ಆಗದೇ ಇಲ್ಲ ಅಂತಲ್ಲ. 1 ಸಾರಿ 2 ಸಾರಿ 3 ಸಾರಿ ಆಗ್ಬೋದು. ಅದನ್ನೇ ಈಗ ಅರವಿಂದ್ ಬೆಲ್ಲದಿದ್ದಾರಲ್ಲ ಡೆಪ್ಟಿ ಲೀಡರು, ಸುಮ್ಮನೆ ಎದ್ಬಿಡೋದು ತೆಗೆ ಮಧ್ಯೆ ಎದ್ಬಿಟ್ಟು ಮಾತಾಡೋದು. ಅವ್ರೇನ್ ತಿಳ್ಕೊಬಿಟ್ಟಿದ್ದಾರೆ ಅಂತಂದ್ರೆ, ಈಗ RSS ಅಂತ ಅಂದ ತಕ್ಷಣನೇ ಮೈ ಮೇಲೆ ಬಿತ್ತೀರಿ ನೀವು. ಆಮೇಲೆ ಹೇಳ್ತೀರಿ ನಾವೆಲ್ಲ RSSನವರು ಅಂತ. ಬಹಳ ಜನ ನಂಗೆ ಗೊತ್ತಿದೆ,
ನಮ್ಮ ಜೊತೆ ಇದ್ದವರೆಲ್ಲ RSS ನವ್ರು ಆಗ್ಬಿಟ್ಟವ್ರೆ ಈಗ ಈ ಅಶ್ವಥ್ ನಾರಾಯಣ RSS ಯಾವಾಗ ಆದ್ಯಪ್ಪ ನೀನು ಡಾಕ್ಟರ್ ಆಗಿದ್ದವನು ನೀನು 2003ರಿಂದನೂ ನಾನಿದ್ದೀನಿ ಆಯ್ತು ಅಶ್ವಥ್ ಅವರೇ. ನಂಗೆ ಗೊತ್ತಿಲ್ಲ 2003 ನಮ್ಮ ಏರಿಯಾದಲ್ಲಿ ನೀನು ಆಸ್ಪತ್ರೆ ಇಟ್ಟು ಕೂತ್ಕೋ.